ಎಲ್ಲಾ ದೇಶಗಳಲ್ಲಿ ಡಿಸೆಂಬರ್ 31 ನೈಟ್ 12 ಗಂಟೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಅಂತ ಹೇಳಿ ಬಾರು, ಪಬ್ಬು, ಆಲ್ಕೋಹಾಲ್ ಅಂತ ಹೋದ್ರೆ ಜಾಪನೀಸು ಆ ದಿನ 12 ಗಂಟೆ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಅಂತ ಹೇಳಿ ದೇವಸ್ಥಾನಗಳಿಗೆ ಬರ್ತಾರೆ. ವರ್ಷದ ಮೊದಲ ದಿನ ದೇವಸ್ಥಾನಕ್ಕೆ ಬರೋದು ಇವರ ಟ್ರೆಡಿಷನ್ ಕೂಡ ಆಗಿರುತ್ತೆ. ಜಪಾನ್ ಅಲ್ಲಿ ಡಿಸೆಂಬರ್ 31 ನೈಟ್ 12 ಗಂಟೆಗೆ ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳು ತೆಗೆದೇ ಇರುತ್ತೆ. ನ್ಯೂ ಇಯರ್ ದಿನ ಸ್ಪೆಷಲ್ ಆಗಿ ಹೆಚ್ಚಿಗೆ ಫುಡ್ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ. ಸೊ ದೇವರ ದರ್ಶನ ಆದ್ಮೇಲೆ ಇಲ್ಲೇ ಸ್ಟಾಲ್ಸ್ ಅಲ್ಲಿ ಆಲ್ಕೋಹಾಲ್, ನಾನ್ ವೆಜ್ ಎಲ್ಲ ಸಿಗುತ್ತೆ. ಸೊ ಇಲ್ಲೇ ದೇವಸ್ಥಾನದ ಸರೌಂಡಿಂಗ್ಸ್ ಒಳಗೆ ಇವರು ಆಲ್ಕೋಹಾಲ್ ಮತ್ತೆ ನಾನ್ ವೆಜ್ ಎಲ್ಲ ತಗೊಂಡು ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾತ್ರ ಈ ಕೋಳಿ, ಕುರಿ ಬಲಿ ಕೊಡೋದು, ನಾನ್ ವೆಜ್ ಮಾಡೋದು ಎಲ್ಲ ಇರುತ್ತೆ. ಬಟ್ ಜಪಾನ್ ಅಲ್ಲಿ ಎಲ್ಲಾ ದೇವಸ್ಥಾನದ ಆವರಣದ ಒಳಗೆ ನಾನ್ ವೆಜ್ ಸೆಲ್ ಮಾಡೋದು, ಆಲ್ಕೋಹಾಲ್ ಸೆಲ್ ಮಾಡೋದು ಎಲ್ಲ ಕಾಮನ್ ಆಗಿರುತ್ತೆ. ಮುಂಚೆ ಎಲ್ಲ ಇವ್ರುಗಳಿಗೂ ಟೆಂಪಲ್ ಗ್ರೌಂಡ್ಸ್ ಒಳಗಡೆ ಮಾಂಸ ಸೇವನೆ ಮಾಡೋದು ಅಲೋ ಇರ್ತಿರ್ಲಿಲ್ವಂತೆ. ಯಾಕಂದ್ರೆ ಬುದ್ಧಿಸಂ ಹಾಗೆ ಶಿಂತೋ ಧರ್ಮದಲ್ಲಿ ಇದನ್ನ ಇಂಪ್ಯೂರಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ರಂತೆ. ಬಟ್ ಹೋಗ್ತಾ ಹೋಗ್ತಾ ವೆಸ್ಟರ್ನೈಸ್ ಆಗ್ತಾ ಆಗ್ತಾ ಈಗ ಟೆಂಪಲ್ ಗ್ರೌಂಡ್ಸ್ ಒಳಗಡೆ ಮಾಂಸ ಸೇವನೆ ಮಾಡೋದು ನಾರ್ಮಲೈಸ್ ಆಗೋಗಿದೆ.